ನೆಕ್ಸ್ಟ್ ಅದನ್ನೇ ಹೇಳ್ಬೇಕಂದ್ರೆ ಅವ್ರು ಏನಾದ್ರು ಒಂದು ಸ್ವಂತದ್ದು ಮಾಡಬೇಕು, ಏನಾದ್ರು ಒಂದು ಇದು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಏನಾದ್ರು ಒಂದು ಅಂಗಡಿ ಹಾಕಿದ್ರೆ ಅದೇನಾಗುತ್ತೆ ಹೇಳಿ, ಬದಲಾವಣೆ ಆಗ್ತದೆ. ಒಂದು ಅಂಗಡಿ ಹಾಕಿದ್ರೆ ಬದಲಾವಣೆ ಆಯಿತು. ಅದೇ ಒಂದು ಇಡೀ ದೇಶಕ್ಕೆ ಸಪ್ಲೈ ಮಾಡಿದ್ರೆ ಪರಿವರ್ತನೆ ಆಯ್ತು. ಅದೇ ಒಬ್ಬ ಚಾ ಮಾಡುವಂತ ವ್ಯಕ್ತಿ ಒಂದು ದೇಶದ ಪ್ರಧಾನಮಂತ್ರಿ ಆಗ್ತಂದ್ರೆ ಇಡೀ ವಿಶ್ವಕ್ಕೆ ಪರಿಚಯ ಆಗ್ತದೆ. ಇಡೀ ವಿಶ್ವಕ್ಕೆ ಒಂದು ದೇಶಕ್ಕೆ ಮಾದರಿ ಆಗ್ತದೆ ಅಂತಂದ್ರೆ ಹಿಂಗೆ ಪರಿವರ್ತನೆ ಅಲ್ವಾ? ಪರಿವರ್ತನೆ ಓಕೆ. ಪರಿವರ್ತನೆ ಆಗ್ಬೇಕಾದ್ರೆ ಒಂದು ಮೂರನ ಒಂದು ಶಬ್ದನ ಅಳವಡಿಸ್ಕೊಂಡು ಏನಪ್ಪಾ ಅಂದ್ರೆ ಸೋಚ್ ಬದಲು ತುರ್ಕೋಬೋದು ದುನಿಯಾ ಬದಲು. ಅಂದ್ರೆ ನಮ್ಮ ವಿಚಾರಶಕ್ತಿನ ನಾವು ಬದಲು ಮಾಡ್ಬೋದು. ನಾವೇನು ವಿಚಾರ ಮಾಡ್ತೀವೋ ಅದನ್ನ ಬದಲು ಮಾಡಬೇಕು. ಆಮೇಲೆ ನಾವು ಬದಲಾಗಬೇಕು. ನಾವು ಬದಲಾದ್ರೆ ಆಜು ಬಾಜುಗೆಲ್ಲ ಬದಲಾವಣೆ ಆಗ್ಬೋದು. ಆಮೇಲೆ ಊರು ಬದಲು ಮಾಡ್ಬೋದು. ಆಮೇಲೆ ನಮ್ಮ ದೇಶನೂ ಕೂಡ ನಾವು ಬದಲು ಮಾಡ್ಬೋದು. ಆಮೇಲೆ ದುನಿಯಾನು ಬದಲು ಮಾಡ್ಬೋದು. ನಾವೇ ಬದಲಾಗಿಲ್ಲ, ನಮ್ಮ ವಿಚಾರಶಕ್ತಿ ನಾವು ಬದಲು ಮಾಡ್ಕೊಂಡು ಹೆಂಗ್ ಬದಲಾವಣೆ ಅದಲ್ಲ. ಹಾಗಾದ್ರೆ ಈ ಮೂರು ಶಬ್ದ ನಾವು ಅಳವಡಿಸ್ಕೊಂಡಾಗಿದ್ರೆ ಪರಿವರ್ತನೆ ಆಗ್ಬೇಕಿಲ್ಲ. ನಾವು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತಂದ್ರೆ ಅವ್ರು ಒಂದೇನು ಇಟ್ಕೊಂಡಿದ್ರು, ಗುರಿನ ಇಟ್ಕೊಂಡಿದ್ರು. ನಾ ಇವತ್ತು ಚಾ ಮಾಡ್ತಾ ಇದ್ದೀನಿ, ಮುಂದೊಂದು ದಿವಸ ನಾನು ಭಾರತ ದೇಶನ ಆಳ್ತೀನಿ, ಇಡೀ ವಿಶ್ವಕ್ಕೆ ನಾನು ಮಾದರಿ ಆಗ್ತೀನಿ ಅಂತ ಒಂದು ಏನು ಇಟ್ಕೊಂಡು ಕನಸನ್ನ ಇಟ್ಕೊಂಡು ಅಂತ ಒಂದು ಕನಸುಗಳು ಏನಿದಾವೆ ಅಂದ್ರೆ ಸಾಮಾನ್ಯ ವ್ಯಕ್ತಿ ಕೂಡ ಎಲ್ಲರಿಗೂ ಕೂಡ ಕನಸುಗಳಿವೆ. ಕನಸು ಏನೇನಿದಾವ ಅಂತ ಹೇಳ್ಬೋದಾ? ಕನಸು ಇದಾವ್ರಿ ಎಲ್ರಿಗೂ? ಕನಸು ಅಂದ ತಕ್ಷಣ ಗೊತ್ತಾಗುತ್ತೆ ರಾತ್ರಿ ಮಲ್ಕೊಂಡ ಬೀಳುವಂತ ಕನಸಲ್ಲ. ಕನಸು ಅಂದ್ರೆ ಯಾವ ತರ ಇರ್ಬೇಕಂದ್ರೆ ನಾವು ಮಲ್ಕೊಂಡಿದ್ರು ಕೂಡ ಎಬ್ಬಿಸುವಂತ ಕನಸಾಗಿರ್ಬೇಕು. ನಿದ್ದೆ ಮಾಡೋದು ಕೂಡ ಕೊಡಬಾರ್ದು ಅಂತ ಒಂದು ಕನಸಾಗಿರ್ಬೇಕು. ಏನೇನು ಕನಸು ಇದಾವ ಅಂತ ಹೇಳ್ಬೋದು ಹೊಸಬರು ಬಂದವರಿಗೆ? ಮೇಡಮ್ ಹೇಳಿ, ಕನಸು ಏನದಾವ? ಮೇಡಮ್ ಜಾಬ್ ಮಾಡ್ಕೊಂಡ್ರೆ ಸರ್ ನಿಮ್ಗೆ ಆಲ್ರೆಡಿ ಮಸ್ತ್ ಇರಿಲ್ಲ ಕನಸು ಇದ್ದಾಗ ಏನ್ ಸರ್? ಮೇಡಮ್ ಅವರಿಗೆ ಮಗ ಅವರು ಬಿಸ್ನೆಸ್ ಮಾಡ್ಬೇಕನ್ನೋ ಒಂದು ಕನಸಿದೆ. ಮೇಡಮ್ ಅವ್ರಿಗೆ ಒಳ್ಳೆ ಜಾಬ್ ಅವ್ರಿಗೆ ಕನಸಿದೆ. ಬೇರೆ ಹಲವಾರು ಸಾಕಷ್ಟು ಕನಸಿರ್ತಾವೆ. ಒಳ್ಳೊಳ್ಳೆ ನಾವು ಕೂಡ ಒಂದು ಫೈನಾನ್ಷಿಯಲಿ ಸೆಕ್ರೆಟರಿ ಆಗಿರ್ಬೇಕು ಅನ್ನೋ ಕನಸು ಇರ್ತದೆ. ಅಂದ್ರೆ ನಾವು ಕೂಡ ಮನೆಯಲ್ಲಿ ಕುಂತ್ಕೊಂಡು ಕೂಡ ಆರಾಮಾಗಿ ದುಡ್ಡು ಬರಬೇಕು, ನಮ್ಮ ಅಕೌಂಟಿಗೆ ಇರೋದಿರುತ್ತೆ. ಹಲವಾರು ಫಾರಿನ್ ಟೂರ್ ತಿರುಗಾಡಬೇಕು ಅನ್ನೋ ಕನಸುಗಳು ಇರ್ತದೆ. ಹೊರದೇಶ ಸುತ್ತಾಡಬೇಕು ಅನ್ನೋ ಕನಸು ಇರ್ತವೆ. ಅದೇ ರೀತಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅನ್ನೋ ಕನಸುಗಳು ಇರ್ತವೆ. ಹಲವಾರು ಕನಸುಗಳು ಇರ್ತವೆ. ಸಾಕಷ್ಟು ಕನಸು ಇರ್ತವೆ, ಆದ್ರೆ ಹೇಳ್ಕೊಳ್ಳೋದಿಲ್ಲ. ಆ ಕನಸುಗೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ? ಒಂದು ಸುಮಾರು 80 ವರ್ಷ ಹಿಂದ್ಗಡೆ ಹೋಗೋಣ. ಏನಪ್ಪಾ ಅಂತಂದ್ರೆ ಹಲವಾರು ನಾವು ಲಕ್ಸುರಿ ಕಾರಲ್ಲಿ ಓಡಾಡೋದನ್ನು ಕೂಡ ಕನಸಿರ್ತವೆ. ಏನು 80 ವರ್ಷ ಹಿಂದ್ಗಡೆ ಹೋಗ್ಬೇಕಂದ್ರೆ ಸಾಕಷ್ಟು 1960 ಇಸ್ವಿಯಲ್ಲಿ ಸಾಕಷ್ಟು ಜನ ಕೂಡು ಕುಟುಂಬ ಇತ್ತು. ತಾತ ಮುತ್ತಾತ ಎಲ್ಲ ದೊಡ್ಡ ಕುಟುಂಬ. ಅವಾಗ ಒಂದು 100 ರೂಪಾಯಿ ಕೂಡ ಜೀವನ ಸಾಗಿಸ್ತಾ ಇತ್ತು. ಲಕ್ಸುರಿ ಆಗೆಲ್ಲ ಜೀವನ ಸಾಗಿಸ್ತಾ ಇತ್ತು. ಅದೇ ಒಂದು 20 ವರ್ಷ ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ ನಾವು. ಖರ್ಚು ವೆಚ್ಚಗಳು ಅಂದ್ರೆ ಲಕ್ಸುರಿ ಜೀವನ ನಡೀತಾ ಇತ್ತಲ್ಲ. ಸುಮಾರು ಒಂದು 1960 ಇಸ್ವಿಯಲ್ಲಿ 100 ರೂಪಾಯಿ ಕೂಡ ಜೀವನ ನಡೀತಾ ಇತ್ತು. ಅದೇ ಒಂದು 20 ವರ್ಷ ಮುಂದೆ ಬಂದ್ರೆ 1000 ರೂಪಾಯಿ ಬೇಕಾಗಿತ್ತು. ಅವಾಗ ಸ್ವಲ್ಪ ಫ್ಯಾಮಿಲಿ ಅನ್ನೋದೇನಿತ್ತು ಸ್ವಲ್ಪ ಡಿವೈಡೇಷನ್ ಆಯ್ತು. ಅಂದ್ರೆ ಸಣ್ಣ ತಾತ ದೊಡ್ಡ ತಾತ ಗಾಡಿ ಹೊಡೆ ಸಣ್ಣ ದೊಡ್ಡವರಿಂದ ಗಾಡಿ ದೊಡ್ಡಪ್ಪ ಸಣ್ಣಪ್ಪ ಇತ್ತು, ಬೇರೆ ಬೇರೆ ಆದ್ರು. ಅದೇ ರೀತಿ ಒಂದು 20 ವರ್ಷ ಮುಂದೆ ಬಂದ್ರೆ 2000 ಇಸ್ವಿಗೆ 10,000 ರೂಪಾಯಿ ಬೇಕಾಯ್ತು. ಅವಾಗ ಏನಾಯ್ತು, ಅಪ್ಪ ಅಮ್ಮ ಆಮೇಲೆ 4 ಜನ ಮಕ್ಕಳು 10,000 ರೂಪಾಯಿ ಇದ್ರು ಕೂಡ ಜೀವನ ನಡೆಸ್ತಾ ಇದ್ರು. ಆದ್ರೆ ಇವಾಗ 2022 ಇಸ್ವಿ ಈಗ ಮನುಷ್ಯನಿಗೆ ಎಷ್ಟು ಬೇಕಾಗುತ್ತೆ? ಒಬ್ಬ ಕುಟುಂಬ ನಡೀಬೇಕಾದ್ರೆ ಒಂದು ಕುಟುಂಬ ಎಷ್ಟು ಬೇಕಾಗುತ್ತೆ? ಗಂಡ ಹೆಂಡತಿ 2 ಮಕ್ಕಳು ಬರೀ ಇರ್ತಾರೆ. ಎಷ್ಟು ಆಗುತ್ತೆ? 1 ಲಕ್ಷ ಇದ್ರೂ ಕೂಡ ಸಾಕಾಗೋದಿಲ್ಲ. ಯಾಕಂದ್ರೆ ನಮ್ಗೆ ಏನಾಗಿದೆ, ದುಡಿಮೆ ಅನ್ನೋದು ಅಷ್ಟೇ ಇದೆ, ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಖರ್ಚು. ಆದ್ರೆ ಹಂಗಾದ್ರೆ ನಾವು ಕನಸುಗಳು ಈಡೇರಿಸ್ಕೊಳ್ಳೋದು ಹೆಂಗೆ? ನಮ್ಗೆಲ್ಲ ಕನಸು ಸಾಕಷ್ಟು ಇದ್ದಾವೆ, ಈಡೇರಿಸ್ಕೊಳ್ಳೋದು ಹೆಂಗೆ? ಸಾಕಷ್ಟು ಕನಸಿದ ಆ ಥರ ಕನಸುಗಳನ್ನ ಈಡೇರಿಸ್ಕೊಳ್ಳೋದು ಹೆಂಗೆ ನಾವು? ಅದು ಒಂದಿದೆ. ಈಗ ಆಕ್ಟಿವ್ ಇನ್ಕಮ್ ಅಂತ ಒಂದಿದೆ. ಆ ಆಕ್ಟಿವ್ ಇನ್ಕಮ್ ಅಲ್ಲಿ ಹೆಂಗಪ್ಪ ಅಂತಂದ್ರೆ ಸುಮಾರು ನಾವು ಏನ್ ಮಾಡ್ತೀವಿ, 18ರಿಂದ 21ನೇ ವರ್ಷದಿಂದ 20ನೇ ವರ್ಷವರೆಗೂ ನಾವು ಏನ್ ಮಾಡ್ತೀವಿ, ಎಜುಕೇಶನ್ ತಗೊಳ್ತೀವಿ. ಎಜುಕೇಶನ್ ತಗೊಂಡಾದ್ಮೇಲೆ ಏನ್ ಮಾಡ್ತೀವಿ, ಜಾಬ್ ಹೋಗ್ತೀವಿ. ಜಾಬ್ ಅಲ್ಲಿ 8 ವರ್ಷ ಕೆಲಸ ಮಾಡ್ತೀವಿ. ಒಂದು 40 ವರ್ಷ ಅಟೋದಿಗೆ ನಮ್ಗೆ ವಯಸ್ಸು ಎಷ್ಟಾಗಿರುತ್ತೆ, 60ರಿಂದ 65 ವರ್ಷ ಆಗಿದೆ. ಆಮೇಲೆ ನಮ್ಗೆ ಏನ್ ಮಾಡ್ತಾರೆ, ನಿನ್ ಕೈಯಲ್ಲಿ ಶಕ್ತಿ ಮುಗಿತು, ತಾಕತ್ತಾಯ್ತು, ನಿಮ್ಮ ಮನೆಗೆ ಹೋಗ್ತು ಅಂತ ಹಚ್ಬಿಡ್ತಾರೆ. ಅಷ್ಟೇ ಮಾಡ್ತಾರೆ. ಏನಾದ್ರು ನಮ್ಗೆ ಏನಾದ್ರು ಕೊಡ್ತಾರೆ, ಮೊದಲು ಸಬ್ಸಿಡಿನೂ ಬರ್ತಿತ್ತು, ಈಗ ಸಬ್ಸಿಡಿನೂ ಕಟ್ ಮಾಡಿದೆ. ಅಂತ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಕನಸುಗಳು ಹೆಂಗೆ ಈಡೇರಿಸ್ಕೊಂಡು ಒಂದು ಪ್ಯಾಸಿವ್ ಇನ್ಕಮ್ ಅಂತ ಇದೆ. ಆಲ್ಮೋಸ್ಟ್ ಪ್ಯಾಸಿವ್ ಇನ್ಕಮ್ ಅಂತಪ್ಪ ಅಂದ್ರೆ ಸುಮಾರು ಇವಾಗ ಆಲ್ರೆಡಿ ತಗೊಂತಾ ಇದ್ದಾರೆ. ಸುಮಾರು ಒಂದು 5-6 ಜನ ತಗೊಂತಾ ಇದ್ದಾರೆ.
ಆ ಪ್ಯಾಸಿವ್ ಇನ್ಕಮ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀವಿ. ಮೊದಲು ಆಕ್ಟಿವ್ ಇನ್ಕಮ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಸಾಕಷ್ಟು ಇರ್ಬೋದು. ನಾವೆಲ್ಲ ಆಕ್ಟಿವ್ ಇನ್ಕಮ್ ಅಲ್ಲೇ ಬರ್ತೀವಿ. ನಾವು ಕೆಲಸ ಮಾಡುವಂತ ವ್ಯಕ್ತಿಗಳು ನಾವೆಲ್ಲ ಆಕ್ಟಿವ್ ಇನ್ಕಮ್. ಡಾಕ್ಟರ್ಸ್ ಬರ್ತಾರೆ, ಲಾಯರ್ಸ್ ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಹಲವಾರು ಹಂಗೆ ಪ್ರತಿಯೊಬ್ಬರು ಕೂಡ ಬರ್ತಾರೆ. ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಮ್ಗೆ ಇನ್ಕಮ್ ಅನ್ನು ಕೊಡ್ತಾರೆ. ಒಬ್ಬ ಡಾಕ್ಟರ್ ಕಲ್ತಿದ್ದ ಬಿಟ್ಟು ಮನೇಲಿ ಕುಂತ್ಕೊಂಡ್ಬಿಟ್ಟು ಏನಾದ್ರು ಅವ್ರಿಗೆ ಬರ್ತೈತಾ ಇಲ್ಲ, ಅವ್ರು ಏನ್ ಮಾಡ್ಬೇಕು, ಒಂದು ದವಾಖಾನೆ ಕ್ಲಿನಿಕ್ ನ ತೆಗಿಬೇಕು, ಅದೇ ರೀತಿ ಒಂದಿಲ್ಲ ಹಾಸ್ಪಿಟಲ್ ತೆಗಿಬೇಕು. ಹಾಸ್ಪಿಟಲ್ ತೆಗೆದ್ಬಿಟ್ಟು ಅಂತ ವಾಪಸ್ ಮನೇಲಿ ಕುಂತ್ರೆ ಬರುತ್ತಾ? ಬರುತ್ತೇನ್ರಿ? ಏನ್ ಬರ್ಬೇಕ್ರಿ? ಅದೇ ಪೇಷಂಟ್ಗಳು ಬರ್ಬೇಕ್ರಿ. ಪೇಷಂಟ್ಗಳು ಬಂದ್ರೆ ಅವ್ರಿಗೆ ಏನಿರ್ಬೇಕು? ಏನಿರ್ಬೇಕ್ರಿ? ಕೆಮ್ಮು, ನೆಗಡಿ, ಜ್ವರ, ಶೀತ, ಕಫ, ಆಮೇಲೆ ಇನ್ನೊಂದು ಮತ್ತೊಂದು ಶುಗರ್, ಬಿ.ಪಿ, ಕ್ಯಾನ್ಸರ್ಗಳು ಬರೋದು ಅಂತ ಬಂದ್ರೆ ಅವ್ರು ಡಾಕ್ಟರ್ಗಳು ಏನಂತ ನಾವು ಹೋಗ್ತೀವಿ ದವಾಖಾನೆಗೆ, ಅವರಿಗೆ ಅವಾಗ ಇನ್ಕಮ್ ಅನ್ನೋದು ಅಲ್ಲಿ ಮಟ್ಟ ಏನಾದ್ರು ಬರ್ತೈತೆ. ಒಬ್ಬ ಈಗ ಕಿರಾಣಿ ಶಾಪ್ ಹಾಕಿದೀನಿ, ಇಲ್ಲ ಸೀರೆ ಅಂಗಡಿ ಹಾಕಿದೀನಿ ಅನ್ಕೊಂಡ್ಬಿಟ್ಟು ಮನೇಲಿ ಕೂತ್ರೆ ಆಗುತ್ತಾ?